ಈ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಯತ್ನಾಳ್ ಉಚ್ಚಾಟನೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ವರಿಷ್ಠರು ಎಲ್ಲ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ. ಗೊಂದಲ ನಿವಾರಿಸುವಂತಹ ಶಕ್ತಿ ಬಿಜೆಪಿ ಹೈಕಮಾಂಡ್ಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಗೊಂದಲದ ಬಗ್ಗೆ ನಾ ಏನೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಗೊಂದಲ ಇದ್ದದ್ದು ನಿಜ. ವರಿಷ್ಠರು ಇದನ್ನೆಲ್ಲ ಗಮನ ಹರಿಸ್ತಾ ಇದ್ದಾರೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ನಮ್ಮ ಕೇಂದ್ರದ ವರಿಷ್ಠರು ತೆಗೆದುಕೊಳ್ತಾರೆ. ಗೊಂದಲ ಸರಿಯಾಗ್ತದೆ. ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ವಿಚಾರ ನಾ ಅದ್ರ ಬಗ್ಗೆ ಏನು ಹೆಚ್ಚು ಡೀಪ್ ಆಗಿ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಹೀಗಾಗಿ ಒಂದೇ ಒಂದು ನಾ ಹೇಳುವಂಥದ್ದು, ಪಕ್ಷದಲ್ಲಿ ಗೊಂದಲ ಇರುವುದು ನಿಜ. ಅದನ್ನು ನಿವಾರಣೆ ಮಾಡುವಂತ ಹಂತದಲ್ಲಿ ನಮ್ಮ ವರಿಷ್ಠರಿದ್ದಾರೆ. ಬಹುಶಃ ಅವ್ರು ಕರೆದು ಕುಂತು ಮಾತಾಡಿ ಈ ಸಮಸ್ಯೆಗೆ ಬಗೆಹರಿಸುವಂತ ಕೆಲಸ ಅವ್ರು ಮಾಡ್ತಾರೆ. ವಿಜೇಂದ್ರ ಅವರು ಸಭೆ ಮಾಡಿದ್ದಾರೆ ಸರ್. ಈಗ ಅವರು ಸಭೆ ಮಾಡ್ತಾರೆ. ಗೊಂದಲ ಇದ್ದದಕ್ಕೆ ನಿಜ. ಅದಕ್ಕೆ ಹೆಚ್ಚಿಗೆ ನಾ ಏನು ಮಾತಾಡೋದೇ ಇಲ್ಲ. ಯಾವಾಗ ನಿವಾರಣೆ ಆಗುತ್ತೆ ಸರ್? ಆಗತ್ತೆ, ಆದಷ್ಟು ಬೇಗ ನಿವಾರಣೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.